ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ನಲ್ಲಿನ ನಾಯಕತ್ವ ಬಿಕ್ಕಟ್ಟಿಗೆ ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಂತೆ ಕಾಣ್ತಾ ಇದೆ. ಇವತ್ತು ಕೇರಳಂನಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ. ಸಂಪುಟ ಪುನರಚನೆಗೆ ಅನುಮತಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕೂಡ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಮೇಲೆ ಒತ್ತಡ ತಂತ್ರವನ್ನ ಮುಂದುವರೆಸಿದ್ದು ಸಿಎಂ ಕುರ್ಚಿಗೆ ಇನ್ನಷ್ಟು ಗಟ್ಟಿಯಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ನಾಯಕತ್ವ ಗೊಂದಲಕ್ಕೆ ಇನ್ನೆರಡು ದಿನದಲ್ಲಿ ಕ್ಲೈಮ್ಯಾಕ್ಸ್. ಕೇರಳಂನಲ್ಲಿ ರಾಹುಲ್ ಜೊತೆ ಸಿಎಂ ಗುಪ್ತ ಮಾತುಕತೆ. ಕುರ್ಚಿ ಭದ್ರಪಡಿಸಲು ಸಂಪುಟ ಪುನರಚನೆ ತಂತ್ರ. ಕೇರಳಂನಲ್ಲಿ ಸರ್ಕಾರ ರಚನೆ ತಲೆನೋವಿನಲ್ಲಿದ್ದ ಹೈಕಮಾಂಡ್ ನಾಯಕರು ಈಗ ಫುಲ್ ಫ್ರೀ ಆಗಿದ್ದಾರೆ. ಸಿಎಂ ಪದಗ್ರಹಣ ಮುಗಿದಿದ್ದು ರಾಜ್ಯದತ್ತ ಫೋಕಸ್ ಮಾಡ್ತಾರೆ ಎನ್ನಲಾಗಿದೆ. ಸಿಎಂ ಡಿಸಿಎಂ ನಡುವೆ ನಡೀತಾ ಇರೋ ಕುರ್ಚಿ ಕಲಹಕ್ಕೆ ಇನ್ನೆರಡು ದಿನದಲ್ಲೇ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂ ಎಲ್ಲ ಪ್ರಮುಖ ನಾಯಕರು ತಿರುವನಂತಪುರಂನಲ್ಲಿ ಮುಖಾಮುಖಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ದಾರೆ. ನಂತರ ರಾಹುಲ್ ಜೊತೆ ಸುಮಾರು 20 ನಿಮಿಷಗಳ ಕಾಲ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಸಂಪುಟ ಪುನರ್ರಚನೆಗೆ ಸಿಎಂ ಅನುಮತಿ ಕೇಳಿದ್ದಾರೆಂದು ಹೇಳಲಾಗ್ತಿದೆ. ಆ ಕಡೆ ಡಿಕೆ ಶಿವಕುಮಾರ್ ಕೂಡ ಸಿಎಂ ಗದ್ದುಗೆ ಹಿಡಿಯೋದಕ್ಕೆ ಇನ್ನಷ್ಟು ಒತ್ತಡ ಹಾಕಿದ್ದಾರೆ. ಬೆಳಗ್ಗೆ ಸಿಎಂ ಡಿಸಿಎಂ ಮಲ್ಲಿಕಾರ್ಜುನ ಖರ್ಗೆ ಮೂವರು ಒಂದೇ ವಿಮಾನದಲ್ಲಿ ಕೇರಳಕ್ಕೆ ಪ್ರಯಾಣಿಸಿದ್ರು. ಈ ವೇಳೆ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ. ಮಲ್ಲಿಕಾರ್ಜುನ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಮೇಲೆ ನಿರಂತರ ಒತ್ತಡ ಹಾಕಿಸ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಏನ್ ತೀರ್ಮಾನ ಮಾಡ್ತಾರೋ ಇನ್ನೂ ಸಸ್ಪೆನ್ಸ್ ಆಗಿದ್ದು, ತುಮಕೂರು ಸಮಾವೇಶದ ಬಳಿಕ ಸಿಎಂ ಡಿಸಿಎಂ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯಾದ್ರೆ ಪರಮೇಶ್ವರ್ ಸಿಎಂ ಆಗ್ಲಿ. ದಲಿತ ಕಾರ್ಡ್ ಪ್ಲೇ ಮಾಡಿದ ಕೆಎನ್ ರಾಜಣ್ಣ. ಇನ್ನು ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬದಲಾವಣೆಯಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗ್ಲಿ. ಪರಮೇಶ್ವರ್ ಸಿಎಂ ಆಗಲಿ ಅಂತ ನಾವು ಬಯಸ್ತೀವಿ. ಸಿಎಂ ಸ್ಥಾನ ಬಿಟ್ಟು ಕೊಡದೇ ಇರಲು ಸಿದ್ದರಾಮಯ್ಯ ಮನೆ ಆಸ್ತಿ ಅಲ್ಲ. ಸಿಎಂ ಸ್ಥಾನ ಯಾವುದೇ ರಾಜಕಾರಣಿಗಳ ಆಸ್ತಿ ಅಲ್ಲ, ಅದು ಜನರ ಭಿಕ್ಷೆ. ಕೇರಳದಲ್ಲಿ ಕರ್ನಾಟಕದ ನಾಯಕತ್ವದ ಬಗ್ಗೆ ನಿರ್ಣಯವಾಗಬಹುದು. ಸಿದ್ದರಾಮಯ್ಯ ಮುಂದುವರಿಯಲಿ ಅನ್ನೋದು ನನ್ನ ಅಭಿಪ್ರಾಯ. ಒಂದು ವೇಳೆ ಬದಲಾವಣೆಯಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಸಿದ್ದರಾಮಯ್ಯ ಮನೆ ಆಸ್ತಿನ ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಅಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನಿಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ, ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನ. ಒಟ್ಟಿನಲ್ಲಿ ಸಂಪುಟ ಪುನರಚನೆ ಮಾಡಿ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಪ್ರಯತ್ನ ಮಾಡ್ತಿದ್ರೆ, ಒಪ್ಪಂದ ಮುಂದಿಟ್ಟು ಗದ್ದುಗೆ ಏರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ರಣತಂತ್ರ ರೂಪಿಸುತ್ತಿದ್ದಾರೆ. ಈ ಮಧ್ಯೆ ದಲಿತ ನಾಯಕರಿಗೂ ಒಂದು ಅವಕಾಶ ಬೇಕು ಅಂತ ರಾಜಣ್ಣ ಬೇಡಿಕೆ ಇಟ್ಟಿದ್ದಾರೆ. ಅಂತಿಮವಾಗಿ ರಾಹುಲ್ ಗಾಂಧಿ ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದೇ ಕುತೂಹಲ. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.